ಆಪರೇಷನ್ ಸಿಂಧೂರ ಇಡೀ ಕಾರ್ಯಾಚರಣೆ ಬಗ್ಗೆ ಮಿನಿಟ್ ಟು ಮಿನಿಟ್ ಮಾಹಿತಿಯನ್ನ ಮೋದಿ ಅವರು ಪಡ್ಕೊಂಡ್ರು ಅನ್ನೋದ್ರ ಡೀಟೇಲ್ಸ್, ಪ್ರತಿ ಕ್ಷಣದ ದಾಳಿಯ ಮಾಹಿತಿ ಪಡ್ಕೊಂಡ್ರು ಅನ್ನೋದ್ರ ಮಾಹಿತಿ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮ್ಗೆ ಯಾವ್ದು ಅಟ್ಯಾಕಿಂಗ್ ವಿಮಾನಗಳನ್ನ, ಯುದ್ಧ ವಿಮಾನಗಳನ್ನ ಯೂಸ್ ಮಾಡಿದ್ದಾರೆ ಅಂತ. ಸು-30, ರಫೇಲ್, ಮಿರಾಜ್ 2000 ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಕಾಶ್. ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನ ಕಸಿದಂತಹ ಪಾಕಿಗಳಿಗೆ ತಕ್ಕ ಪಾಠ ಕಲಿಸುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಸೊ ಸೇನೆ ಮಾಡಿದಂತಹ ಮಿಡ್ ನೈಟ್ ಆಪರೇಷನ್ ಬಗ್ಗೆ ಏನೇನ್ ಮಾಹಿತಿ ಸಿಗ್ತಾ ಇದೆ? ನಮ್ಮ ವಾಯುನೆಲದಲ್ಲೇ ನಿಂತು ಅಲ್ಲಿ ನಿರ್ದಿಷ್ಟವಾಗಿ ದಾಳಿ ನಡೆಸಿರೋದಾ? ಯಾವ್ಯಾವ ಕ್ಷಿಪಣಿಗಳನ್ನ ಯೂಸ್ ಮಾಡಿದ್ದಾರೆ? ಎಷ್ಟು ಜನ ಎಕ್ಸಾಕ್ಟ್ ಉಗ್ರರು ಹತರಾಗಿದ್ದಾರೆ ಅಂತ? ಸದ್ಯಕ್ಕೆ ಈವರೆಗೆ ಪಾಕ್ನ 4 ಭಾಗಗಳಲ್ಲಿ, ಜೊತೆಗೆ ಪಾಕ್ ಆಕ್ರಮಿತ ಕಾಶ್ಮೀರ ಭಾಗದಲ್ಲಿ ಕೂಡ ಈ ಒಂದು ಏರ್ ಸ್ಟ್ರೈಕ್ ಆಗಿದೆ. ಒಟ್ಟು 9 ಕಡೆ ಈ ಒಂದು ವಾಯು ದಾಳಿಯನ್ನು ನಡೆಸಲಾಗಿದೆ. ಸುಮಾರು 30ಕ್ಕೂ ಹೆಚ್ಚು ಉಗ್ರರ ಅಡಗುತಾಣಗಳ ಮೇಲೆ ದಾಳಿಯಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇದೆ. ಅದರ ಜೊತೆಗೆ ಈ ಒಂದು ಪೆಹಲ್ಗಾಮ್ನ ಕಣಿವೆಯಲ್ಲಿ ಗುಂಡಿಟ್ಟು ಕೊಲ್ಲುವಂತಹ ಸಂದರ್ಭದಲ್ಲಿ ಹೋಗಿ ಮೋದಿಗೆ ಹೇಳಿ ಅನ್ನುವಂಥದ್ದನ್ನು ಹೇಳ್ತಾರೆ. ಅದಕ್ಕೆ ಪ್ರತಿಕಾರವಾಗಿ ಇವತ್ತಿನ ಏರ್ ಸ್ಟ್ರೈಕ್ನಲ್ಲಿ ಆ ಸೇಡನ್ನು ತೀರಿಸಿಕೊಳ್ಳುವಂಥ ಪ್ರಯತ್ನಗಳು ಕೂಡ ಆಗಿದ್ದಾವೆ. ಜೊತೆಗೆ ಆ ಕಣಿವೆಯಲ್ಲಿ ಉಗ್ರರ ಅಡಗುತಾಣಗಳನ್ನು ಮಾಡಿಕೊಂಡು ಭಾರತದ ನೆಲದಲ್ಲೇ ಉಗ್ರ ಕೃತ್ಯಗಳನ್ನು ನಡೆಸೋದಕ್ಕೆ ಸಂಚನ್ನು ರೂಪಿಸಿಕೊಂಡಿದ್ರು. ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ಹೊಂದಿದ್ದಂತಹ ಭಾರತೀಯ ಸೇನೆ ಈ ಒಂದು ವಾಯು ದಾಳಿಯನ್ನು ನಡೆಸಿ ಸಂಪೂರ್ಣವಾಗಿ ನೆಲಸಮವನ್ನು ಕೂಡ ಮಾಡಿದೆ. ಅದರ ಜೊತೆಗೆ ಪಾಕಿಸ್ತಾನ ಕೂಡ ಅಧಿಕೃತವಾಗಿ ಹೇಳಿದೆ, ನಮ್ಮ 5 ಭಾಗಗಳಲ್ಲಿ ಮಾತ್ರ ಈ ಒಂದು ದಾಳಿ ಆಗಿದೆ ಅನ್ನುವಂಥದ್ದು. ಒಟ್ಟು 9 ಕಡೆ ದಾಳಿ ಆಗಿದೆ ಅನ್ನುವಂಥದ್ದು ಭಾರತೀಯ ಸೇನೆಗಳ ಖಚಿತ ಮಾಹಿತಿ. ಅದರ ಜೊತೆಗೆ ಇನ್ನಷ್ಟು ಉಗ್ರ ಅಡಗುತಾಣಗಳು ಕೂಡ ನೆಲಸಮ ಆಗಿದ್ದಾವೆ ಅನ್ನುವಂಥ ಮಾಹಿತಿ ಕೂಡ ಇದೀಗ ಅಷ್ಟೇ ಲಭ್ಯವಾಗ್ತಾ ಇದೆ. ಮುಖ್ಯವಾಗಿ ಮಾಕ್ ಡ್ರಿಲ್ ನಡೆಸುವಂತಹ ಪ್ಲಾನ್, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಕ್ ಡ್ರಿಲ್ಗೆ ಇವತ್ತು ಪ್ಲಾನ್ಗಳನ್ನು ಮಾಡಿಕೊಂಡಿದ್ರು. ಎಲ್ಲರೂ ಕೂಡ ಆ ಮೂಡ್ನಲ್ಲಿದ್ದರು. ಆದರೆ ಮಧ್ಯರಾತ್ರಿ ಈ ಒಂದು ಸೇನಾ ಕಾರ್ಯಾಚರಣೆ 3 ಪಡೆಗಳಿಂದ ಕೂಡ ಈ ಒಂದು ದಾಳಿಯಾಗಿದೆ. ಒಂದು ರೀತಿಯಲ್ಲಿ ಊಹೆ ಮಾಡಲಿಕ್ಕೂ ಕೂಡ ಆಗಿರಲಿಲ್ಲ. ನಿರೀಕ್ಷೆ ಇತ್ತು ಯುದ್ಧ ಆಗುತ್ತೆ ಅಂತ, ಆದರೆ ಯಾವ ಸಂದರ್ಭದಲ್ಲಿ ಹೇಗೆ ಆಗುತ್ತೆ ಅನ್ನುವಂಥದ್ದು ಬಹುಶಃ ಗೊತ್ತಿರಲಿಕ್ಕಿಲ್ಲ. ಅಂತಹ ಒಂದು ನಿರೀಕ್ಷೆಯಂತೆ ಮಧ್ಯರಾತ್ರಿನೇ ಈ ಒಂದು ಏರ್ ಸ್ಟ್ರೈಕ್ ಆಗಿದೆ. ಸುಮಾರು ಈಗಿರುವಂತಹ ಮಾಹಿತಿ ಪ್ರಕಾರ 30ಕ್ಕೂ ಹೆಚ್ಚು ಉಗ್ರರ ಅಡಗುತಾಣಗಳನ್ನು ನೆಲಸಮ ಮಾಡಿದ್ದಾರೆ. ಅದರಲ್ಲೂ ಕೂಡ ಪಾಕ್ ಆಕ್ರಮಿತ ಕಾಶ್ಮೀರನ್ನೇ ಟಾರ್ಗೆಟ್ ಮಾಡಿಕೊಂಡು ಅಲ್ಲೇ ಒಂದಿಷ್ಟು ಕ್ಯಾಂಪ್ಗಳನ್ನು ಏನು ಮಾಡ್ಕೊಂಡಿದ್ರು, ಆ ಒಂದು ಕ್ಯಾಂಪ್ಗಳನ್ನು ನೆಲಸಮ ಮಾಡಿದೆ. ಜೊತೆಗೆ ವಾಯುನೆಲೆಯ ಒಂದಿಷ್ಟು ವಿಮಾನಗಳ ಹಾರಾಟದಲ್ಲಿ ಕೂಡ ವ್ಯತ್ಯಯ ಉಂಟಾಗುತ್ತೆ. ಸೊ ಅಲ್ಲಿ ಲಾಹೋರ್ಗೆ ಹೋಗುವಂಥ ಒಂದಿಷ್ಟು ವಾಯುನೆಲೆಯ ವಿಮಾನಗಳು ಕೂಡ ಇದೀಗ ಕಂಪ್ಲೀಟ್ ಆಗಿ ಸ್ಥಗಿತ ಆಗಿದೆ. ಜೊತೆಗೆ ಕಾಶ್ಮೀರದಿಂದ ಬೇರೆ ಬೇರೆ ಭಾಗಗಳಿಗೆ ಹೋಗುವಂತಹ ವಿಮಾನಗಳ ಆ ಒಂದು ವ್ಯಾಪ್ತಿಯಲ್ಲೂ ಕೂಡ ಒಂದಿಷ್ಟು ವ್ಯತ್ಯಯಗಳು ಉಂಟಾಗ್ತಾ ಇದೆ. ಇನ್ನೂ ಕೂಡ ಈ ಒಂದು ವಾಯು ದಾಳಿ ಮುಂದುವರೆದಿದೆ ಅಂತ ಹೇಳಲಾಗ್ತಾ ಇದೆ. ಮಮತಾ. ಓಕೆ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಸದ್ಯಕ್ಕೆ ಉಗ್ರರ ನೆಲೆಗಳು ಹೇಗೆ ಛಿದ್ರ ಆಗಿದೆ, ಪಾಕ್ ಅನ್ನ ವಿಲವಿಲಗೊಳಿಸುವಂತಹ ಪ್ರಕ್ರಿಯೆ ಭಾರತದಿಂದ ಅಧಿಕೃತವಾಗಿ ಈ ಮೂಲಕ ಆರಂಭ ಆಗ್ತಾ ಇದೆ.